ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಸಂಜೆ ಹೊತ್ತಿಗೆ ಚಾ ಜೋಡಿ ಕ್ರಿಸ್ಪಿಯಾಗಿ ಏನರ ತಿನ್ನಬೇಕು ಅಂತ ಅನ್ಸಿದ್ರೆ ನಾವಿಲ್ಲಿ ನಿಮ್ಗೆ ಒಂದು ಸೂಪರ್ ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿ ಆಗಿರುವಂತಹ ರೆಸಿಪಿನ ತೋರಿಸ್ಕೊಡತ್ತೀವ್ರಿ. ಮತ್ತು ನೀವೇ ಇಲ್ಲಿ ನೋಡತ್ತೀರಿ ಈ ರೆಸಿಪಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಸೂಪರ್ ಆಗಿ ಬಂದೈತಿ ಅಂತ. ಹಂಗಿದ್ರೆ ಮತ್ತೆ ಆಗ್ತಾಡ್ರಿ ಈ ಒಂದು ರೆಸಿಪಿನ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ. ಅಲ್ಲಿಗೆ ನಾವಿಲ್ಲಿ ಒಂದು ಪರಾತ್ ತೊಗೊಂಡಿವ್ರಿ ಮತ್ತು ಅದಕ್ಕೆ ನಾವೀಗ ಮೆಂತ್ಯ ಪಲ್ಯ ಹಾಕೊಳತ್ತೀವ್ರಿ. ಈಗ ನೀವಿಲ್ಲಿ ನೋಡತ್ತೀರಲ್ರಿ ಈ ಕಪ್ನಿಂದ 2 ಕಪ್ ಆಗೋಷ್ಟು ನಾವಿಲ್ಲಿ ಮೆಂತ್ಯ ಪಲ್ಯನ ತೊಗೊಂಡಿವ್ರಿ. ಸ್ವಲ್ಪ ಇದನ್ನು ಸಣ್ಣಕ್ಕೆ ಕಟ್ ಮಾಡಿ ತೊಗೊಂಡಿವ್ರಿ. ಈಗ ಈ ಮೆಂತ್ಯ ಪಲ್ಯಕ್ಕೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಳತ್ತೀವ್ರಿ. ಮತ್ತು ಅದ್ರ ಜೊತೆಗಿನ ನಾವಿಲ್ಲಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಜ್ವೈನ್ ಹಾಕೊಳತ್ತೀವ್ರಿ. ಈ ಅಜ್ವೈನ್ನ ಹಿಂಗೆ ಹಾಕೊಳ್ಳೋದಕ್ಕಿಂತ ಸ್ವಲ್ಪ ಕೈಯಾಗ ಹಿಂಗೆ ಕ್ರಷ್ ಮಾಡಿ ಹಾಕೊಳ್ಳೋದ್ರಿಂದ ಇದ್ರ ಘಮನೂ ಚಲೋ ಬರುತ್ತ್ರಿ. ಮತ್ತು ಅಜ್ವೈನ್ ಹಾಕೋದ್ರಿಂದ ಅಜೀರ್ಣದ ಸಮಸ್ಯೆನೂ ಇರಂಗಿಲ್ರಿ. ಹಿಂಗೆ ಅಜ್ವೈನ್ ಎಲ್ಲ ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕೊಳತ್ತೀವ್ರಿ. ನಿಮ್ಗೆ ರುಚಿಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಉಪ್ಪನ್ನ ಹಾಕೋರಿ. ಮತ್ತೀಗ ಈ ಮೆಂತ್ಯ ಪಲ್ಯ ಸ್ವಲ್ಪ ಮೆತ್ತಗಾಗಬೇಕು ಅನ್ನೋ ಕಾರಣಕ್ಕೆ ಒಂದು 2ರಿಂದ 3 ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಎಣ್ಣೆ ಹಾಕೊಂಡಿವ್ರಿ. ಹಿಂಗೆ ಎಣ್ಣೆ ಹಾಕೊಳ್ಳೋದ್ರಿಂದ ಈ ಮೆಂತ್ಯ ಪಲ್ಯ ಸಾಫ್ಟ್ ಆಗತ್ರಿ. ಹಿಂಗೆ ಎಣ್ಣೆ ಹಾಕೊಂಡ್ಮೇಲೆ ಚಲೋ ತಂಗ ಒಂದು 2 ನಿಮಿಷ ಇದನ್ನೆಲ್ಲಾನು ಮಿಕ್ಸ್ ಮಾಡ್ಕೋಬೇಕ್ರಿ. ಮತ್ತು ಹಿಂಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 10 ನಿಮಿಷ ಇದನ್ನು ಹಿಂಗೆ ಬಿಟ್ಬಿಡ್ಬೇಕ್ರಿ. ಮತ್ತು ಈಗ ನೀವಿಲ್ಲಿ ನೋಡ್ಬೋದ್ರಿ ಈ ಮೆಂತ್ಯ ಪಲ್ಯ ಎಲ್ಲಾನು ಹೆಂಗೆ ಸಾಫ್ಟ್ ಆಗೈತಿ ಅಂತ. ಹಿಂಗೆ ಈ ಮೆಂತ್ಯ ಪಲ್ಯ ಎಲ್ಲ ಸಾಫ್ಟ್ ಆಯ್ತು ಅಂತಂದ್ರೆ ಹಿಂಗೆ ಇನ್ನೊಂದ್ಸಲ ಇದನ್ನೆಲ್ಲಾನು ಮಿಕ್ಸ್ ಮಾಡ್ಕೋಬೇಕ್ರಿ. ಮತ್ತು ಈಗ ಇದಕ್ಕೆ ನಾವು ಮೈದಾ ಹಿಟ್ಟು ಹಾಕೊಳತ್ತೀವ್ರಿ. ನೀವಿಲ್ಲಿ ನೋಡತ್ತೀರಲ್ರಿ ಈ ಕಪ್ನಿಂದ 2 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿವ್ರಿ. ನೀವು ಮನೆಯೊಳಗೆ ಎಷ್ಟು ಜನಕ್ಕೆ ಈ ಒಂದು ರೆಸಿಪಿನ ಮಾಡ್ತೀರಿ ಅನ್ನೋದನ್ನು ನೋಡಿಕೊಂಡು ಮೈದಾ ಹಿಟ್ಟನ್ನು ಹೆಚ್ಚು ಕಮ್ಮಿ ಮಾಡ್ಕೋರಿ. ಈಗ ಈ ಮೈದಾ ಹಿಟ್ಟೆಲ್ಲಾನು ಚಲೋ ತಂಗಿ ಮೆಂತ್ಯ ಪಲ್ಯ ಜೊತೆಗೆ ಹೊಂದ್ಕೋಬೇಕ್ರಿ. ಹಂಗೆ ಎಲ್ಲನೂ ಒಂದ್ಸಲ ಚಲೋ ತಂಗಿ ಹಿಂಗೆ ಡ್ರೈ ಮಿಕ್ಸ್ ಮಾಡ್ಕೋಬೇಕ್ರಿ. ಮತ್ತು ಹಿಂಗೆ ಡ್ರೈ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂತ ಈ ಹಿಟ್ಟನ್ನು ನಾದ್ಕೋಬೇಕ್ರಿ. ಒಂದೇ ಸಲಕ್ಕೆ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ನೀರು ಹಾಕೊಂತ ಇದನ್ನು ನಾದ್ಕೋರಿ. ಮತ್ತು ಈ ಹಿಟ್ಟನ್ನು ಹೆಂಗೆ ನಾದ್ಕೋಬೇಕಪ್ಪ ಅಂತಂದ್ರೆ ಮನೆ ಒಳಗೆ ಚಪಾತಿಗೆಲ್ಲ ಹಿಟ್ಟು ನಾದ್ತೀವಲ್ರಿ ಆ ಹಿಟ್ಟಿಗಿಂತ ಈ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರ್ಬೇಕು ನೋಡ್ರಿ, ಹಂಗೆ ನಾದ್ಕೋಬೇಕ್ರಿ. ಹಿಂಗೆ ಅವಶ್ಯಕತೆ ಅನ್ಸೋಷ್ಟು ನೀರು ಹಾಕ್ಕೊಂಡು ಚಲೋ ತಂಗಿದನ್ನ ಒಂದು 3ರಿಂದ 4 ನಿಮಿಷ ನಾದ್ಕೋಬೇಕ್ರಿ. ಈಗ ನಿಮಗೆ ವಿಡಿಯೋ ಒಳಗೆ ಗೊತ್ತಾಗತ್ತಿರಬಹುದ್ರಿ ಈ ಹಿಟ್ಟು ಭಾಳ ಸಾಫ್ಟಾಗಿ ನಾದ್ಕೊಂಡಿಲ್ಲ, ಹಿಂಗೆ ಸ್ವಲ್ಪ ಗಟ್ಟಿಯಾಗನ ನಾದ್ಕೊಂಡಿವ್ರಿ. ನೀವಿಲ್ಲಿ ನೋಡ್ಬೋದ್ರಿ ಹಿಂಗೆ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕಾಗತ್ರಿ. ಈಗ ಈ ಹಿಟ್ಟನ್ನು ಒಂದು 20ರಿಂದ 30 ನಿಮಿಷ ತನಕ ಚಲೋ ತಂಗಿ ನೆನೆಸ್ಕೋಬೇಕ್ರಿ. ಮತ್ತು ನೀವಿಲ್ಲಿ ನೋಡ್ಬೋದ್ರಿ ಒಂದು 30 ನಿಮಿಷ ಆದಮೇಲೆ ಈ ಹಿಟ್ಟು ಸಾಫ್ಟಾಗಿ ಆಗಿರುತ್ತ್ರಿ. ನಾವು ಮೊದಲಿಗೆ ಭಾಳ ಸಾಫ್ಟಾಗಿ ನಾದ್ಕೊಂಡ್ಬಿಟ್ರೆ ಭಾಳ ತೆಳ್ಳಗಾಗತ್ರಿ ಹಿಟ್ಟು, ಹಾಗಾಗಿ ಸ್ವಲ್ಪ ಗಟ್ಟಿನ ನಾದ್ಕೊಂಡಿರ್ಬೇಕ್ರಿ. ಈಗ ಹಿಂಗೆ ಸುರುಳಿ ಆಕಾರಕ್ಕೆ ಮಾಡ್ಕೊಂಡು ಈಗ ಈ ಹಿಟ್ಟೆಲ್ಲಾನು ಒಂದು 5ರಿಂದ 6 ಪೀಸಾಗಿ ಮಾಡ್ಕೊಂಡಿವ್ರಿ. ಮತ್ತು ಈಗ ಈ ಹಿಟ್ಟು ತೊಗೊಂಡು ಸ್ವಲ್ಪ ಹಿಂಗೆ ಕೈಯಾಗ ಉಳ್ಳಿ ಮಾಡ್ಕೊಳತ್ತೀವ್ರಿ. ಹಿಂಗೆ ಉಳಿದಿರುವಂಥ ಎಲ್ಲ ಹಿಟ್ಟಿನಿಂದನೂ ಉಳ್ಳಿ ಮಾಡ್ಕೊಳತ್ತೀವ್ರಿ ಒಂದೇ ಸಲಕ್ಕೆ. ಈಗ ಈ ರೆಡಿ ಮಾಡ್ಕೊಂಡಿರುವಂಥ ಹಿಟ್ಟಿನ ಉಳ್ಳಿನ ಮೈದಾ ಹಿಟ್ಟೊಳಗೆ ಹಿಂಗೆ ಹೊಳ್ಳಾಡಿಸಿ ಲಟ್ಟಿಸ್ಕೊಳತ್ತೀವ್ರಿ. ಹಿಂಗೆ ಲಟ್ಟಿಸ್ಕೊಳ್ಳುವಾಗ ಇದೇ ಆಕಾರಕ್ಕೆ ಬರಬೇಕು ಅದೇ ಆಕಾರಕ್ಕೆ ಬರಬೇಕು ಅಂತ ಏನೂ ತಲೆ ಕೆಡಿಸ್ಕೋಬೇಡ್ರಿ. ನಿಮಗೆ ಹೆಂಗೆ ಬರುತ್ತೋ ಹಂಗೆ ಇದನ್ನು ತೆಳ್ಳಗೆ ಲಟ್ಟಿಸ್ಕೊರಿ. ಆದ್ರೆ ಒಂದು ನೆನಪಿರಲ್ರಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ಇದನ್ನು ಲಟ್ಟಿಸ್ಕೋಬೇಕ್ರಿ. ಮತ್ತು ಹಿಂಗೆ ಲಟ್ಟಿಸ್ಕೊಳಕ್ಕೆ ಏನರ ಕಷ್ಟ ಅಂತ ಅನಿಸಿದ್ರೆ ಸ್ವಲ್ಪ ಇದಕ್ಕೆ ಹಿಟ್ಟು ಹಾಕುವಂತ ಲಟ್ಟಿಸ್ಕೋರಿ. ಈಗ ನೀವಿಲ್ಲಿ ನೋಡತ್ತೀರಲ್ರಿ ಹಿಂಗೆ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ಹಿಂಗೆ ಲಟ್ಟಿಸ್ಕೊಂಡಿವ್ರಿ. ಮತ್ತು ಹಿಂಗೆ ತೆಳ್ಳಗೆ ಲಟ್ಟಿಸ್ಕೊಳ್ಳೋದ್ರಿಂದ ಈ ಒಂದು ರೆಸಿಪಿ ಭಾಳ ಕ್ರಿಸ್ಪಿಯಾಗಿ ಬೇಕ್ರಿ ಶೈಲಿ ಒಳಗೆ ಬರುತ್ತೆ ನೋಡ್ರಿ. ಹಿಂಗೆ ಉಳಿದಿರುವಂಥ ಎಲ್ಲ ಹಿಟ್ಟಿನಿಂದನೂ ಒಂದೇ ಸಲಕ್ಕೆ ಹಿಂಗೆ ಚಪಾತಿ ಆಕಾರಕ್ಕೆ ಲಟ್ಟಿಸ್ಕೊಂಡಿವ್ರಿ. ಮತ್ತೀಗ ಒಂದು ಬೌಲ್ ತೊಗೊಂಡಿವ್ರಿ. ಅದಕ್ಕೆ ನಾವು 1 ಟೀ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಮತ್ತು 2 ಟೀ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿವ್ರಿ. ಮತ್ತು ಇದರ ಜೊತೆಗಿನ ನಾವು 3ರಿಂದ 4 ಟೀ ಸ್ಪೂನ್ ಆಗೋಷ್ಟು ಎಣ್ಣೆನೂ ಹಾಕೊಂಡಿವ್ರಿ. ಈಗ ಹಿಂಗೆ ಎಣ್ಣೆ ಹಾಕೊಂಡ್ಮೇಲೆ ಚಲೋ ತಂಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಮತ್ತು ಹಿಂಗೆ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವೀಗ ಇಲ್ಲಿ ನೋಡತ್ತೀರಲ್ರಿ ಹಿಂಗೆ ಕ್ರೀಮಿ ಟೆಕ್ಸ್ಚರ್ಗೆ ಬರಬೇಕ್ರಿ. ಹಿಂಗೆ ಈ ಪೇಸ್ಟ್ನ ರೆಡಿ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಲಟ್ಟಿಸ್ಕೊಂಡಿರುವಂಥ ಚಪಾತಿನ ಒಂದು ದೊಡ್ಡ ಪರಾತಕ್ಕೆ ಹಾಕೊಂಡಿವ್ರಿ. ನಾವಿಲ್ಲಿ 1 ಲೇಯರ್ ಹಾಕೊಂಡಿವ್ರಿ. ಮತ್ತು ಆಗಲೇ ರೆಡಿ ಮಾಡ್ಕೊಂಡಿದ್ವಲ್ರಿ ಪೇಸ್ಟ್ ಅದನ್ನು ಹಿಂಗೆ ಸ್ವಲ್ಪ ಹಾಕೊಳತ್ತೀವ್ರಿ. ಮತ್ತು ಹಿಂಗೆ ಈ ಪೇಸ್ಟ್ ಎಲ್ಲ ಹಾಕೊಂಡ್ಮೇಲೆ ಕೈಯಿಂದ ಒಂದ್ಸಲ ಚಲೋ ತಂಗಿದನ್ನ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕ್ರಿ. ಹಿಂಗೆ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಹಿಂಗೆ ಒಣ ಮೈದಾ ಹಿಟ್ಟನ್ನು ಹಾಕೋಬೇಕ್ರಿ.
ಮತ್ತು ಈಗ ಇದಕ್ಕೆ ನಾವು ಲಟ್ಟಿಸ್ಕೊಂಡಿರುವಂಥ ಇನ್ನೊಂದು ಚಪಾತಿನೂ ಹಾಕೊಳತ್ತೀವ್ರಿ. ಹಿಂಗೆ ಲಟ್ಟಿಸ್ಕೊಂಡಿರುವಂಥ 7-8 ಚಪಾತಿ ಎಲ್ಲನೂ 1 ಬೈ 1 ಹಾಕ್ಕೊಂಡು ಅದ್ರ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಪೇಸ್ಟ್ ಎಲ್ಲನೂ ಹಾಕ್ಕೊಂಡು ಚಲೋ ತಂಗಿದನ್ನೆಲ್ಲನೂ ಸ್ಪ್ರೆಡ್ ಮಾಡ್ಕೊಂಡು ಮೇಲೆ ಹಿಂಗೆ ಒಣ ಹಿಟ್ಟು ಹಾಕ್ಕೊಂಡು ಎಲ್ಲ ಲೇಯರ್ನು ಹಿಂಗೆ ರೆಡಿ ಮಾಡ್ಕೋಬೇಕ್ರಿ. ಮತ್ತು ಈಗ ನೀವು ಇಲ್ಲಿ ನೋಡ್ಬಹುದ್ರಿ, ನಾವು 7ರಿಂದ 8 ಲೇಯರ್ನ ಹಿಂಗೆ ಹಾಕ್ಕೊಂಡಿವ್ರಿ. ಈಗ ಈ ಎಲ್ಲ ಲೇಯರ್ನು ಸೆಟ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ತೋರ್ಸಾತಿರುವಂಗೆ ನೀವು ಇದನ್ನು ಮಡ್ಚ್ಕೋಬೇಕಾಗತ್ರಿ. ಮತ್ತು ಹಿಂಗೆ ಮಡ್ಚ್ಕೊಂಡಾಗೋ ಅಷ್ಟೇ ರೀ, ಸ್ವಲ್ಪ ಇದಕ್ಕೆ ರೆಡಿ ಮಾಡ್ಕೊಂಡಂಥ ಪೇಸ್ಟ್ ಎಲ್ಲ ಹಾಕ್ಕೊಂಡು ಮ್ಯಾಲೆ ಹಿಂಗೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಇದನ್ನು ನಿಮ್ಗೆ ಎಷ್ಟು ಲೇಯರ್ ಮಡ್ಚಾಕ ಸಾಧ್ಯ ಆಗುತ್ತೋ ಅಷ್ಟು ಇದನ್ನು ಮಡ್ಚ್ಕೋಬೇಕ್ರಿ. ಇಲ್ಲಿ ನಾವು ನಿಮ್ಗೆ ವಿಡಿಯೋದಾಗ ತೋರಿಸ್ದಂಗೆ ಮಡ್ಚ್ಕೊಂಡಾದ್ಮೇಲೆ ಇದಕ್ಕೆ ಮ್ಯಾಲೆ ಒಣ ಹಿಟ್ಟು ಹಾಕ್ಕೊಂಡು ಚಲೋ ತಂಗಿದನ್ನು ಲಟ್ಟಿಸ್ಕೋಬೇಕ್ರಿ. ಮತ್ತು ಇದನ್ನು ಲಟ್ಟಿಸ್ಕೊಳ್ಳುವಾಗ ನೆನಪಿರ್ಲ್ರಿ, ಜಾಸ್ತಿ ಭಾರ ಹಾಕಿ ಲಟ್ಟಿಸ್ಕೊಳಕ್ಕೆ ಹೋಗಬೇಡ್ರಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾವಕಾಶ ಇದನ್ನು ಲಟ್ಟಿಸ್ಕೊರಿ. ಈಗ ನೀವು ಇಲ್ಲಿ ನೋಡತ್ತಿರಲ್ರಿ, ವಿಡಿಯೋದಾಗ ಇಷ್ಟು ಅಗ್ಗಲ್ಕ ಲಟ್ಟಿಸ್ಕೊಂಡಿವ್ರಿ. ಮತ್ತು ಇದನ್ನು ಭಾಳ ತೆಳ್ಳಗೆ ಲಟ್ಟಿಸ್ಕೋಬೇಡ್ರಿ. ಇಲ್ಲಿ ನೋಡತ್ತಿರಲ್ರಿ, ಇಷ್ಟು ದಪ್ಪಕ್ಕನ ಇರಬೇಕ್ರಿ. ಈಗ ಇದನ್ನು ಹಿಂಗೆ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ. ಮತ್ತು ಈಗ ನೀವು ಇಲ್ಲಿ ನೋಡ್ಬೋದ್ರಿ, ಎಷ್ಟು ಚಲೋತ್ನಂಗೆ ಲೇಯರ್ ಆಗಿ ಬಂದೈತಿ ಅಂತ. ಮತ್ತು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳುವಾಗೂ ಅಷ್ಟೇ ರೀ, ಈ ಎಲ್ಲ ಲೇಯರ್ನು ಚಲೋತಂಗೆ ಫ್ರೈ ಆಗಿ ರೆಸಿಪಿ ಸೂಪರಾಗಿ ಬರ್ತೈತ್ರಿ. ಹಿಂಗೆ ನಾವೆಲ್ಲ ಪೀಸ್ನು ಕಟ್ ಮಾಡ್ಕೊಂಡಿವ್ರಿ. ಈಗ ನಾವಿಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿವ್ರಿ. ಮತ್ತು ಈ ಒಂದು ರೆಸಿಪಿನ ಫ್ರೈ ಮಾಡ್ಕೋಬೇಕು ಅಂತಂದ್ರೆ ಎಣ್ಣೆನ ಜಾಸ್ತಿ ಕಾಯಿಸ್ಕೋಬಾರ್ದ್ರಿ, ಜಸ್ಟ್ ಉಗುರು ಬೆಚ್ಚಗಂತಾರಲ್ರಿ ಹಂಗೆ ಕಾಯಿಸ್ಕೊಂಡ್ರೆ ಸಾಕ್ರಿ. ಹಿಂಗೆ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಕಟ್ ಮಾಡಿ ಇಟ್ಕೊಂಡಂಥ ಎಲ್ಲ ಪೀಸಸ್ನು ಹಾಕಿ ಫ್ರೈ ಮಾಡ್ಕೋಬೇಕ್ರಿ. ಒಂದು 2 ನಿಮಿಷ ಆದರೂ ಚಲೋತಂಗೆ ಒಂದು ಕಡೆ ಫ್ರೈ ಆದ್ಮೇಲೆ ಅಷ್ಟೇ ಇನ್ನೊಂದು ಕಡೆ ಹೊಳಿಸಿ ಫ್ರೈ ಮಾಡ್ಕೋಬೇಕ್ರಿ. ಮತ್ತು ಹಿಂಗೆ ಆಗಾಗ ಹೊಳಿಸ್ಕೊಂಡು ಚಲೋತಂಗೆ ಇದನ್ನು ಒಂದು 7ರಿಂದ 8 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಈ ಒಂದು ರೆಸಿಪಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬೇಕ್ರಿ ಶೈಲಿ ಒಳಗೆ ರೆಡಿ ಆಗತ್ರಿ. ಮತ್ತು ಈಗ ನೀವು ಇಲ್ಲಿ ನೋಡ್ಬೋದ್ರಿ, ಒಂದು 7ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮ್ ಇಲ್ಲ ಲೋ ಫ್ಲೇಮ್ ಒಳಗೆ ಚಲೋತಂಗೆ ಫ್ರೈ ಮಾಡ್ಕೊಂಡ್ಮೇಲೆ ಹಿಂಗೆ ಎರಡೂ ಕಡೆ ಸೂಪರ್ ಆಗಿರುವಂತಹ ಕಲರ್ ಬಂತು ಅಂತಂದ್ರೆ ಇದನ್ನೆಲ್ಲನೂ ತಕ್ಕೊಂಡು ಬಿಡ್ಬೇಕ್ರಿ. ಸಂಜೆ ಹೊತ್ತಿಗೆ ಚಾ ಜೋಡಿಗೆ ಈ ರೆಸಿಪಿ ಅಂತೂ ಸೂಪರ್ ಆಗಿರತ್ರಿ. ಮತ್ತು ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತಷ್ಟು ಇಂಥ ರೆಸಿಪಿನ ನೋಡಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅಷ್ಟೇ ಅಲ್ರಿ, ನಿಮ್ಗೆ ನಾವು ಯಾವ ರೆಸಿಪಿನ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.